ಕಿತ್ತುಕೊಂಡು ಆಸ್ತಿಗಳ ಮೇಲೆ ಕೇಸ್ ಹಾಕಿ ಅದನ್ನ ಜಯಿಸಿ ಉನ್ನತ ಮಟ್ಟಕ್ಕಿದ್ದಾರೆ. ಅದು ದೇವರ ಮಕ್ಕಳಿಗೆ ಅದು ಹಿತವಾದದಲ್ಲ, ದೇವರ ಮಕ್ಕಳಿಗೆ ಒಳ್ಳೇದಾಗದಲ್ಲ. ಕೆಲವರು ನಿಮ್ಮಲ್ಲಿ ಬಂದು ಹೇಳಿದ್ರಿ, ಸರ್ ನಮ್ಮ ಸೈಟ್ ಅವಾಗ ಮಾರ್ಬಿಟ್ಟಿವಿ, ಇವಾಗ ನಾನು ಕೇಸ್ ಹಾಕ್ತೀನಿ. ನಾನು ಹೇಳ್ದೆ, ದಯವಿಟ್ಟು ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ, ಕರ್ತನ ಚಿತ್ತ ಏನು ಕೇಳ್ರಿ. ಅಲ್ಲೇಲೂಯಾ, ಅಲ್ಲೇಲೂಯಾ. ಒಂದು ವೇಳೆ ಹಣ ಬಂದು ನಮ್ಮನ್ನ ರೋಗಕ್ಕೆ ತಳ್ಳುವಂಥದ್ದು, ಆ ರೋಗದಿಂದ ಸಾವು ಬರುವಂಥದ್ದು ಏನಕ್ಕೆ ಬೇಕು ನಮಗೆ? ನ್ಯಾಯವಾಗಿ ದುಡೀರಿ, ನ್ಯಾಯವಾಗಿ ನಡೆಯಿರಿ. ಸೈತಾನನ ಗುರಿ ನಮ್ಮ ಮೇಲೆ ಇದೆ. ಸೈತಾನನ ಗುರಿ ಏನ್ ಗೊತ್ತಾ? ನಮ್ಮನ್ನು ಹೇಗಾದ್ರೂ ಬೀಳಿಸಬೇಕು ಅಷ್ಟೇ. ನಾವು ಪರಲೋಕಕ್ಕೆ ಹೋಗಬಾರ್ದು, ನಾವು ಸೇವೆ ಮಾಡಬಾರ್ದು, ಈ ಸಭೆಯಲ್ಲಿ ಸಾಕ್ಷಿಯಾಗಿ ಇರಬಾರ್ದು, ನಾವು ಹೊಂದಾಣಿಕೆಯಾಗಿ ಇರಬಾರ್ದು, ಕರ್ತನ ರಾಜ್ಯಕ್ಕೋಸ್ಕರ ಪ್ರಯಾಸ ಪಡಬಾರ್ದಂತ ಸೈತಾನ ಅವನು ಕೊಟ್ಟಂತ ಸಮಯದಲ್ಲಿ ಅವನು ಎಷ್ಟು ರೌದ್ರದಿಂದ ಅವನು ಕೆಡಿಸ್ತಾ ಇದ್ದಾನೆ. ಕೆಲವರು ಗೊತ್ತಿಲ್ಲ, ಆರಾಮಾಗಿ ನಿದ್ದೆ ಮುದ್ದೆ